ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೌಂದರ್ಯ, ಏನು ಯೋಚನೆ ಮಾಡ್ತಿದೀಯಾ? ಏನಿಲ್ಲ, ನೀವು ಒಂದ್ ವಿಷಯ ಹೇಳಿ. ಹೊಸ ವಿಷಯ ಇನ್ನೇನಿದೆ ಹೇಳು. ಅವಳು ಮೇಲ್ನೋಟಕ್ಕೆ ಮಾತ್ರ ಒಳ್ಳೆಯವಳ ತರ ಪೋಸ್ ಕೊಡ್ತಾ ಇದ್ದಾಳೆ, ಆದ್ರೆ ಮನ್ಸೊಳಗೆ ನಮ್ಮ ಬಗ್ಗೆ ಅವಳು ತುಂಬಾ ಕೋಪ ಇದೆ. ಇಷ್ಟು ದಿನ ಅದನ್ನ ಒಳಗೆ ಅದ್ಮಿಟ್ಕೊಂಡಿದ್ದೆ. ನಿನ್ನೆ ಅದನ್ನ ಎಲ್ಲರ ಮುಂದೆ ಬ್ಲಾಸ್ಟ್ ಮಾಡಿದ್ಲು. ಅವಳ ಟಾರ್ಗೆಟ್ ಲಿಸ್ಟ್ ಅಲ್ಲಿ ನಾನು ಮೊದಲನೇ ಅವಳಾದ್ರೆ ನೀವೇ ಎರಡನೇ ಅವಳು. ಏನಮ್ಮ ಹೀಗೆ ಹೇಳ್ತಿದೀಯಾ? ಇನ್ ಮುಂದೆ ಅವಳ ಹತ್ರ ಹುಷಾರಾಗಿರಿ ಅಂತ ಹೇಳ್ತಿದೀಯೋ ಅಥವಾ ಅವಳಿಂದ ದೂರ ಇರಿ ಅಂತ ಎಚ್ಚರಿಸ್ತಿದೀಯೋ? ಇಡೋ ಹೆಜ್ಜೆ ಆಡೋ ಮಾತಿನ ಬಗ್ಗೆ ಗಮನ ಇರಲಿ ಅಂತ ಸಜೆಷನ್ ಕೊಡ್ತಾ ಇದ್ದೀನಿ. ತಗೊಂಡ್ರೆ ಒಳ್ಳೇದು, ಇಲ್ಲ ಅಂದ್ರೆ ಲಾಸ್ ನಿಮಗೆ. ಅರ್ಥ ಆಯ್ತು. ಆದ್ರೆ ಅವಳನ್ನ ಈ ಮನೆಯಿಂದ ಹೇಗೆ ಆಚೆ ಹಾಕೋದು? ಅದ್ರ ಬಗ್ಗೆ ಮಾತಾಡೋಣ ಅಂತಾನೆ ಬಂದೆ. ಏನು ಹೇಳಿದ್ರು ಕೇಳ್ತಾಳೆ, ಏನು ಮಾಡು ಅಂದ್ರು ಮಾಡ್ತಾಳೆ ಅನ್ನೋದಕ್ಕೆ ಅವಳೀಗ ಮೊದಲು ಥರ ಇಲ್ಲ. ಚಿರುನೇ ಅವಳನ್ನ ಮನೆಯಿಂದ ಆಚೆ ಹಾಕಿದ್ರು ನೀನು ವಿರುದ್ಧ ತಿರುಗಿಬಿದ್ಲು. ಅವಳೀಗ ಬೂದಿ ಮುಚ್ಚಿದ ಕೆಂಡದ ಥರ ಇದ್ದಾಳೆ. ಯಾವಾಗ ಬೇಕಾದರೂ ಬೆಂಕಿ ಕಾರ್ಬೋದು. ಮಾತು ಕೇಳಿದ್ರೆ ನನಗೆ ಭಯ ಆಗ್ತಾ ಇದೆ. ಉರಿಯೋ ಬೆಂಕಿನ, ಬೂದಿ ಮುಚ್ಚಿರೋ ಕೆಂಡನ ಹೇಗೆ ಆರಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಟೈಮ್ಗೋಸ್ಕರ ಕಾಯ್ತೀನಿ. ಟೈಮ್ ಬಂದ್ಮೇಲೆ ಮುಟ್ ನೋಡ್ಕೊಳ್ಳೋ ಥರ ಹೊಡಿತೀನಿ. ಅದೆಷ್ಟು ಎಗರಾಡ್ತಾಳೋ ಆಡ್ಲಿ. ಗಾಳಿಪಟ ಎಷ್ಟೇ ಮೇಲ್ ಹೋದ್ರೂ ಕೆಳಗೆ ಬೀಳಲೇಬೇಕು. ನೋಡು ಸೌಂದರ್ಯ, ನಿನಗೆ ದೀಪನ್ ಕಂಡ್ರೆ ಇಷ್ಟ ಇಲ್ಲದಿರ್ಬೋದು, ನಾನು ಅವಳನ್ನ ದ್ವೇಷ ಮಾಡ್ಬೋದು. ಆದರೆ ಅವಳನ್ನ ಇಷ್ಟಪಡೋ ಜನ ಈ ಮನೇಲಿದ್ದಾರೆ. ಅವ್ರು ಇದಕ್ಕೆಲ್ಲ ಒಪ್ಪಬೇಕಲ್ಲ. ಈಗ ಅವಳ ಟೈಮ್ ಚೆನ್ನಾಗಿರ್ಬಹುದು. ಅದೇನೋ ಹೇಳ್ತಾರಲ್ಲ, ಗುರು ದೆಸೆ ಶುಕ್ರ ದೆಸೆ ಅಂತ. ಆದ್ರೆ ದೆಸೆಗಳು ಬದಲಾಗ್ತವಲ್ಲ. ರಾಹು ದೆಸೆ ಕೇತು ದೆಸೆ ಅಂತ ಬಂದಾಗ ನಾನೇ 7.5 ಆಗ್ತೇನೆ. ಸೌಂದರ್ಯ, ನೀನು ಉಗ್ರಾವತಾರ ತಾಳೋದನ್ನ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಆದ್ರೆ ಚಿರು ರೂಮಲ್ಲಿ ಅವಳು ಮಲಗೋದು ನನ್ಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಎಲ್ಲ ಸಮಯ ಸಂದರ್ಭನೂ ಒಂದೇ ತರ ಇರಲ್ಲ. ಹಾಗೆ ಯಾಕೆ ಅನ್ಕೋತೀರಾ? ನನಗಂತೂ ಚಿರು ಮೇಲೆ ನಂಬಿಕೆ ಇದೆಯಪ್ಪ. ಅಲ್ಲ, ಆ ವಿಶ್ವಾಮಿತ್ರನ್ನೇ ಮೇನಕ್ಕೆ ತಲೆ ಕೆಡ್ಸಿದಾಳೆ ಅಂದಮೇಲೆ ನಮ್ ಚಿರು ತಲೆನ ಅವಳು ಕೆಡ್ಸಲ್ಲ ಅಂತ ಏನ್ ಗ್ಯಾರಂಟಿ? ತಲೆ ಕೆಡ್ಸೋದಕ್ಕೆ ದೀಪ ಏನು ಮೇನಕೆನಾ? ತಲೆ ಕೆಡ್ಸ್ಕೊಳ್ಳೋದಕ್ಕೆ ಚಿರು ಏನು ವಿಶ್ವಾಮಿತ್ರನಾ? ನೋ ನೋ ನೋ, ಚಿಕ್ಕತ್ತೆ ಹೇಳ್ದಾಗೆ ಅವರಿಬ್ರು ದೂರ ಇಡೋದೇ ಒಳ್ಳೇದು. ಅಂದರೆ ಸೌಂದರ್ಯ, ನಿನಗೆ ಚಿರು ಮೇಲೆ ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ, ಪ್ರೆಸ್ಟೀಜ್ ಪ್ರಶ್ನೆ. ನೋಡು ಸೌಂದರ್ಯ, ದೀಪನ್ ದೃಷ್ಟಿಲಿ ಅವಳು ಈ ಮನೆ ಸೊಸೆ, ಚಿರುನೇ ಅವಳ ಗಂಡ. ಈ ಥರ ಇರಬೇಕಾದ್ರೆ ಅವರಿಬ್ಬರನ್ನ ಎಷ್ಟು ದಿನ ದೂರ ಇಡೋಕ್ಕೆ ಸಾಧ್ಯ? ಅದು ಅಲ್ಲದೆ ನಿನ್ನೆ ದಿನ ಅವಳು ಸ್ಥಾನಕ್ಕೋಸ್ಕರ ಹೋರಾಡಿದವಳು ನಾಳೆ ದಿನ ಗಂಡನ ಪ್ರೀತಿಗೋಸ್ಕರ ಹೋರಾಡಲ್ಲ ಅಂತ ಏನು ಗ್ಯಾರಂಟಿ? ಅದು ಏನಾಗುತ್ತೋ ಆಗಲಿ, ನಾನಂತೂ ಅವರಿಬ್ರು ಒಂದಾಗೋಗ್ಬಿಡಲ್ಲ. ಯಾವುದೇ ಕಾರಣಕ್ಕೂ ಅವರಿಬ್ರು ಒಂದೇ ರೂಮಲ್ಲಿ ಇರಬಾರ್ದು. ಆಯಿತು ಸೌಂದರ್ಯ, ಏನು ಮಾಡ್ತೀಯಾ? ಜ್ವರಕ್ಕೆ ಏನು ಮೆಡಿಸಿನ್ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಡಾಕ್ಟ್ರಿಗೆ ಹೇಗೆ ಗೊತ್ತಿರುತ್ತೋ, ಚಿರುನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಈ ಸೌಂದರ್ಯ ಚೆನ್ನಾಗಿ ಗೊತ್ತು. ಚಿರು, ಅರ್ಜೆಂಟಾಗಿ ರೂಮಿಗೆ ಬಾ. ನನ್ನ ಗಂಡನ ದೂರ ಮಾಡಕ್ ನೋಡ್ತಿದ್ದೀರಾ? ಮಾಡ್ತೀನಿ ರೀ ನಿಮ್ಗಳಿಗೆ. ಏನ್ರ ಮನೆಗೆ ಹೊರಡ್ದವನ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ? ಹ್ಞೂ ಕಣಪ್ಪ, ನಿನ್ನ ಹೊಸ ಗರ್ಲ್ ಫ್ರೆಂಡ್ ಬಗ್ಗೆ ಕೇಳೋಣ ಅಂತ ಬರಳಿದೆ. ಏನ ಹೊಸ ಗರ್ಲ್ ಫ್ರೆಂಡಾ? ಹೇಯ್, ಗೂಳಿ ಥರ ಊರೂರು ಓಡಾಡ್ಕೊಂಡು ಸಿಕ್ಕಿದ್ರೆ ತಿನ್ಕೊಂಡು ಸುಮ್ಮನೆ ಇದ್ದೀನಿ. ಯಾವುದು ಹೊಸ ಗರ್ಲ್ ಫ್ರೆಂಡ್ ಕತೆ? ಏನು ಕಾಗೆ ಆಡ್ಸಕ್ಕೆ ಬೇರೆ ವಿಷಯ ಸಿಗ್ಲಿಲ್ವಾ? ನಾವೇ ಕಾಗೆ ಆಡಿಸಿದ್ವಿ ಕಣಪ್ಪ. ಲೇ, ತೋರಿಸ್ರು. ಐ ಲವ್ ಯು ನರಸಿಂಹ, ನಿನ್ ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲ. ಪ್ಲೀಸ್ ನನ್ನ ಪ್ರೀತಿನ ಒಪ್ಕೊ ನರಸಿಂಹ. ಹೇಯ್, ಏನ್ರ ನೀವು
ಈ ವಯಸ್ಸಿಗೆ ಹಾಳಾಗೋಗಿದ್ದೀರಾ. ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಓದ್ಕೊಳ್ಳಿ ಅಂತ ಸ್ಕೂಲಿಗೆ ಕಳ್ಸಿದ್ರೆ ಇದೆಲ್ಲ ಮಾಡ್ತಾ ಇದ್ದೀರಾ? ಅಯ್ಯೋ ಅಣ್ಣ, ಇದು ನಾವೆಲ್ಲ ಕೊಡ್ತಾ ಇರೋದು, ನಿಂಗೆ ಯಾರ ಕಳ್ಸಿರೋದು. ಆ ಜಮ್ಮತ್ ಕೋಳಿನ ಸಂಜನ ಲವ್ ಮಾಡ್ತೀಯ ಅನ್ಕೊಂಡ್ರೆ ಅದ್ರ ಇವತ್ತಾಗಿರೋ ಘಟನೆ ನೋಡಿದ್ರೆ ಡೌಟೇ. ಲೇ, ಇಷ್ಟು ಉದ್ದ ಇದ್ದೀರಾ, ಇಷ್ಟೆಲ್ಲ ಮಾತಾಡ್ತಿರಲ್ಲ? ಎಲ್ಲ ನಿನ್ ಪ್ರಭಾವ ಅಣ್ಣ. ಮಗ ಲೆಟ್ರ್ ಓದು ಮಗ ಮೊದ್ಲು. ಅಣ್ಣ, ನಮಗೂ ಕೇಳ್ಸೋ ತರ ಓದು. ಹಾಯ್, ನಿಮ್ಮನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ವಾ 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 ಆದ್ರೆ ನಿಮಗ್ ನನ್ ಕಂಡ್ರೆ ಇಷ್ಟ ಇದೆಯೋ ಇಲ್ವಾ ಅಂತ ಗೊತ್ತಿಲ್ಲ. ವಾ 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 ನನ್ ಮನ್ಸಲ್ಲಿ ನೀವೇ ಇದ್ದೀರಾ, ವಾ 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 ಆದ್ರೆ ನಿಮ್ ಮನ್ಸಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ವಾ 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 ಯಾಕೋ ನಿಮ್ ಮುಂದೆ ಬಂದು ನನ್ ಮನ್ಸಲ್ಲಿ ಇದನ್ನ ಹೇಳ್ಕೊಳಕ್ಕೆ ಧೈರ್ಯ ಸಾಲ್ತಿಲ್ಲ. ವಾ 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 ಅದಕ್ಕೆ ಈ ಬೊಕ್ಕೆ ಜೊತೆ ಪ್ರೀತಿಯಿಂದ ಲೆಟರ್ ಕಳಿಸಿ. ಸದ್ಯಕ್ಕೆ ನನ್ನ ಲೆಟರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಆಮೇಲೆ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಂಡ್ರಾಯ್ತು. ಇಂತಿ ನಿಮ್ಮ ಪ್ರೀತಿಯ ವಾ 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 ವಾ. ಅಣ್ಣ, ಏನ್ ಮೆಸೇಜ್ ಬಂದಿದೆ ನಮಗೂ ಹೇಳು. ಯಾಕೆ ಮತ್ತೆ ವಾಂತಿ ಬರೋ ತರ ವ್ಯಾವಾ ವ್ಯಾವಾ ಅನ್ನಕ? ಏನೋ ಮಗ ಇದು ಹೊಸ ಲವ್ ಸ್ಟೋರಿ ನಿಂದು? ನೋಡು, ಇದೇನು ಯಾರು ಕಳಿಸಿರೋದು ಇದು ಯಾವ್ದು ನನಗೆ ಗೊತ್ತಿಲ್ಲ. ಸುಮ್ಮನೆ ನನ್ನ ಪಾಡಿಗೆ ನಾನು ಬಿಟ್ಬಿಡ್ರಿ. ಆ ಹುಡ್ಗಿ ಯಾರು ಅಂತ ಗೊತ್ತಿಲ್ಲದೆ ನಿನಗೆ ಬೊಕ್ಕೇನೋ ಲೆಟರ್ನು ಕೊಟ್ರಾ? ಮೆಸೇಜ್ ಬಂತಲ್ಲ. ಈ ಮ್ಯಾಟ್ರಲ್ಲಿ ತಮ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ ಅನಿಸ್ತಾ ಇದೆ. ಮಗ, ಯಾರಪ್ಪ ಹುಡುಗಿ ಪ್ರೀತಿನ ಲೆಟರ್ ಕಳಿಸಿದಳು? ಅರ್ಧಿ ಹಾಕ್ಬಿಟ್ಟಲ್ಲ. ಸಂದೀಪ, ನನಗಿದೆಲ್ಲ ಇಷ್ಟ ಇಲ್ಲ ಅಂತ ನಿನಗೆ ಗೊತ್ತು ತಾನೆ. ಮನೆನೇ ನೋಡಿದೆ ಮನೆ ಚೆನ್ನಾಗಿಲ್ಲ ಅಂತಂದ್ರೆ ಹೆಂಗಪ್ಪ? ಮೊದಲು ಹುಡುಗಿ ಯಾರು, ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ತಿಳ್ಕೊಂಡು ಆಮೇಲೆ ಅವಳು ಬ್ಲ್ಯಾಕ್ ಗ್ರೌಂಡ್ ಚೆಕ್ ಮಾಡಿ ಅವಳನ್ನ ಲವ್ ಮಾಡಬೇಕಾ ಮಾಡಬಾರ್ದಂತ ಡಿಸೈಡ್ ಮಾಡಬೇಕು. ಅದನ್ನ ಬಿಟ್ಟು ಎಕ್ಸಾಮೇ ಬರೀದೆ, ಎಕ್ಸಾಮಲ್ಲಿ ಫೇಲ್ ಆಗಿದ್ದೀನಿ ಅಂತ 0 ಮಾರ್ಕ್ಸ್ ನಿನಗೆ ನೀನೇ ಬರ್ಕೊಂಡ್ರೆ ಹೆಂಗೋ? ಅಷ್ಟು ವರ್ಷದಿಂದ ಸಿಂಗಲ್ ಆಗಿರೋ ನನಗೆ ಇನ್ನು ಮಿಂಗಲ್ ಹಾಕೊಂಡ್ ಬ್ಯೂಟಿ ಇಲ್ಲ ಅಂತ ಕೊರಗ್ತಾ ಇದ್ದೀನಿ. ಅಂತದ್ರಲ್ಲಿ ಮನೆ ಬಾಗ್ಲಿಗೆ ಬಂದಿರೋ ಭಾಗ್ಯಲಕ್ಷ್ಮಿನ ಎಡಗಾಲಲ್ಲಿ ಓದ್ ಆಚೆ ಆಗ್ತಿದ್ಯಲ್ಲೋ ನರಸಿಂಹ, ಇದು ನ್ಯಾಯನೇನೋ? ನೋಡು, ನಾನೀಗಾಗಲೇ ಪ್ರೀತಿಲಿ ಬಿದ್ದು ಸತ್ತು ಮತ್ತೆ ಬದುಕೀನಿ. ನನಗೆ ಪದೇ ಪದೇ ಸಾಯಕ್ಕೆ ಇಷ್ಟ ಇಲ್ಲ. ನನ್ನ ಲೈಫಲ್ಲಿ ಪ್ರೀತಿ ಅನ್ನೋದು ಮುಗ್ದೋದ ಅಧ್ಯಾಯ. ಮತ್ತೆ ಪ್ರೀತಿ ಅನ್ನೋ ಪುಸ್ತಕನ ಕೆದಕೋ ಪುಟಗಳನ್ನ ತೆಗೆದ್ರೆ ಅದ್ರಲ್ಲಿ ಸಿಗೋದು ಬರೀ ನೋವು ಮಾತ್ರ. ಈ ಪ್ರಪಂಚದಲ್ಲಿ ಪವಿತ್ರವಾದ ಪ್ರೀತಿಗೆ ಸಿಗೋಂಥ ಬಹುಮಾನ ಏನು ಗೊತ್ತಾ? ಮೋಸ ಮಾತ್ರ. ನಿನ್ ನೋವೇನಂತ ಅರ್ಥ ಆಗುತ್ತೆ ಮಗ, ಆದ್ರೆ ಹುಡುಗಿ ಯಾರಂತ ತಿಳ್ಕೊಳಕ್ಕಾದ್ರೂ ಪ್ರಯತ್ನ ಮಾಡು. ಅದರ ಅವಶ್ಯಕತೆ ನನಗಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.